So why North Karnataka is not developing? ಆ ಕಡೆ ಯಾಕೆ? ನಾನಂತೂ ಸುಮಾರು ಸರ್ತಿ ಐ ಟ್ವೀಟೆಡ್ ಅಬೌಟ್ ನಾರ್ತ್ ಕರ್ನಾಟಕ. ನಾರ್ತ್ ಕರ್ನಾಟಕದಲ್ಲಿ ಕಂಪ್ಲಯನ್ಸ್ ಓರಿಯೆಂಟೆಡ್ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ ಹೊರತು ರಿಸಲ್ಟ್ ಓರಿಯೆಂಟೆಡ್ ಅಡ್ಮಿನಿಸ್ಟ್ರೇಷನ್ ಆಗಲ್ಲ. ಇತ್ತೀಚಿನ ದಿನಗಳಲ್ಲಿ ಅಟ್ಲೀಸ್ಟ್ ನಿಮಗೆ ಕಿತ್ತೂರು ಕರ್ನಾಟಕ ಸ್ವಲ್ಪ ಬೆಳೀತಾ ಇದೆ. ಕಲ್ಯಾಣ ಕರ್ನಾಟಕ ಅಂತೂ ಎಷ್ಟು ನೋಟಗಳು ಹಾಕಿದ್ರೂ ಅದು ಬೆಳೀತಾನೆ ಇಲ್ಲ. ಯಾಕೆಂದರೆ ಅಲ್ಲಿ ಒಂದೇ ಕುಟುಂಬ ಕಳೆದ 70-75 ವರ್ಷಗಳಿಂದ ಪೂರ್ತಿ ಅದರ ಹಿಡಿತದಲ್ಲಿದೆ. ಅಲ್ಲಿರೋ MLAಗಳು ಪಕ್ಷಾತೀತವಾಗಿ ಎಲ್ಲ MLAಗಳು ಎಲ್ಲ ಅನುದಾನಗಳು ತಗೊಂಡು ಹೋಗಿ ಖರ್ಚಾಗಿರಿದೆ ಅಂತ ತೋರಿಸಿ ಬೆಂಗಳೂರು ಸಿಟಿ ಒಳಗೆ ಅಥವಾ ಬಾಂಬೆ ಒಳಗೆ ಅಥವಾ ಹೈದರಾಬಾದಲ್ಲಿ ಚೆನ್ನಾಗಿ ಅದಕ್ಕೆ ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಡಕಾಯಿಟ್ರು ಮತ್ತು ಕಳ್ಳರಾಗಿದ್ದಾರೆ ಹೊರತು ಆ ಏರಿಯಾಗೆ ಮಾಡಿಲ್ಲ. ಬಟ್ ಬೇರೆ ನಿಮಗೆ ದಕ್ಷಿಣ ಕರ್ನಾಟಕದಲ್ಲಿ ಅಭಿವೃದ್ಧಿದು ಒಂದು ಆಗಲೇ ಫೌಂಡೇಶನ್ ಇತ್ತು. ಯಾರಿಂದ? ಮಹಾರಾಜರಿಂದ. ಅಟ್ಲೀಸ್ಟ್ ನಾರ್ತ್ ವೆಸ್ಟ್ ಕರ್ನಾಟಕ ಇದೆಯಲ್ಲ, ಅಲ್ಲಿ ನಿಮಗೆ ಮಹಾರಾಷ್ಟ್ರ ಇನ್ಫ್ಲುಯೆನ್ಸ್ ಇತ್ತು, ಬಾಂಬೆ ಇನ್ಫ್ಲುಯೆನ್ಸ್ ಇತ್ತು. ಸೊ ಅದರಿಂದ ಸ್ವಲ್ಪ ಡೆವಲಪ್ಮೆಂಟ್. ಈ ನಾರ್ತ್ ಈಸ್ಟ್ ಕರ್ನಾಟಕದಲ್ಲಿ ಹೈದರಾಬಾದ್ ಅದೇ ಕತೆ, ನಿಜಾಮ್ ಕತೆ ಇದು. ಸೊ ಎಲ್ಲ ಈ ನಿಜಾಮಿ ಇವತ್ತು ಹೋದ್ರೂ ಈ ಸರ್ಕಾರಿ ಕಚೇರಿಗೆ ಹೋದ್ರೆ ಪಾಪ ಜನ 2025 ಇಸ್ವಿಲಿ ಕೂಡ ಸರ್ಕಾರಿ ಕಚೇರಿಗೆ ಹೋದ್ರೆ ಜನ ಚಪ್ಪಲಿ ಹೊರಗಡೆ ಬಿಟ್ಟು ಅದೇನು ದೇವಸ್ಥಾನ ಅನ್ನೋದು ಹೋಗೋಕೆ ಒಳಗಡೆ ಕಳ್ಳರು ಡಕಾಟರ್ ಕೂತಿರ್ತಾರೆ.